ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಜಾಸ್ತಿ ದಿವಸ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದಾರೆ ಅಂದ್ಕೊಬೇಡಿ. ಹೌದು, ಇವತ್ತು ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಮಗನ ಹುಟ್ಟಿದ ಹಬ್ಬ ಇದೆ. ಹಾಗಾಗಿ ಮನೆಯಲ್ಲಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೆ. ಹಾಗಾಗಿ ವಿಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಇವತ್ತು ಲಂಚ್ ಬಾಕ್ಸ್ಗೆ ಲೆಮನ್ ರೈಸ್ ಮಾಡಿಕೊಟ್ಟಿದ್ದೀನಿ, ಕ್ಯಾಪ್ಸಿಕಮ್ ರೈಸು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಬರೋರಿಗೆ ಎಲ್ಲರಿಗೂ ಹೇಳಿದ್ದೀವಲ್ವ, ಹಾಗಾಗಿ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವೀಟ್ ಅಡುಗೆ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಹಾಗೆ ಆಲೂಗಡ್ಡೆ ಪಲ್ಯ, ಹೀಗೆ ವೆಜ್ಜಲ್ಲಿ ಸ್ವಲ್ಪ ಐಟಮ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಮಗನಿಗೆ ಸ್ಕೂಲಲ್ಲೂ ಕೂಡ ರಿಸ್ಟ್ರಿಕ್ಷನ್ಸ್ ಆಗಿದೆ. ಕಲರ್ ಡ್ರೆಸ್ಸಸ್ ಹಾಕ್ಕೊಂಬರ್ಬಾರ್ದು, ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ಇಶ್ಯೂ ಮಾಡಬಾರ್ದು ಅಂತಂದ್ಬಿಟ್ಟು. ಹಾಗಾಗಿ ಮನೇಲಾದರೂ ಈ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತಂತಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀವಿ. ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನನ್ನ ನಾದಿನಿ ಬೇಳೆ ಎಲ್ಲ ತೊಳೆದು ಬೇಳೆ ಬೇಯೋದಕ್ಕೆ ಇಡ್ತೀನಿ ಒಬ್ಬಟ್ಟಿಗೆ ಅಂತಂದ್ಬಿಟ್ಟು ಅವರೇ ಮಾಡೋದಕ್ಕೂ ಕೂಡ ಹೋಗಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಬೇಳೆ ಎಷ್ಟು ಹಾಕಿದೀಯಾ ಅಂತಂದ್ಬಿಟ್ಟು ಕೇಳ್ತಾ ಇದ್ದೆ. ಹಾಗಾಗಿ ಹೇಳ್ತಾ ಇದ್ದಾರೆ ನನಗೆ, 2 ಗ್ಲಾಸು ಏನೋ ಹಾಕಿದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಗ್ಲಾಸ್ ಲೆಕ್ಕದಲ್ಲಿ ಹಾಕಿರೋದು, ಕೆ ಜಿ ಏನು ಹಾಕಿಲ್ಲ. ಯಾಕೆಂದರೆ ನಾವು ಸ್ವಲ್ಪ ಜನಕ್ಕೆ ಹೇಳಿರೋದು. ಅಂದರೆ ಸ್ವಲ್ಪ ಜನ ಅಂತಂತಂದರೆ ನಮ್ಮ ಯಜಮಾನ್ರ ಅಕ್ಕ ಹಾಗೆ ಅವ್ರ ಮಕ್ಕಳನ್ನ ಕರೆದಿರೋ ಅಂಥದ್ದು, ಬೇರೆ ಇನ್ಯಾರೂ ಇಲ್ಲ. ಹಾಗೆ ನಮ್ಮಮ್ಮ ನನ್ನ ತಂಗಿನೂ ಕೂಡ ಬರೋದಕ್ಕೆ ಹೇಳಿದ್ದೀನಿ. ಒಂದು ಕಡೆ ಬೇಳೆ ಬೇಯ್ತಾ ಇದೆ, ನನ್ನನ್ನು ನೋಡ್ಕೊ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಅಡುಗೆಗೆ ತರಕಾರಿ ಬೇಕಾಗಿತ್ತು. ಹಾಗಾಗಿ ಅದು ತೊಗೊಂಡು ಬರ್ತೀನಿ ಅಂತ ಅವರೇ ಹೋದರು, ನನ್ನನ್ನು ಮನೇಲಿರು ಅಂದ್ಬಿಟ್ಟು. ನಾನು ಕುದಿಯೋ ಟೈಮ್ನಲ್ಲಿ ಈ ರೀತಿ ನೊರೆ ಬರುತ್ತಲ್ವ, ಒಬ್ಬಟ್ಟು ಅದು ಬೇಳೆ ಬೇಯಿಸುವಾಗ ಅದನ್ನು ತೆಗೆದು ಬಿಡಬೇಕು. ಹಾಗೆ ಬೇಯ್ತಾ ಇದೆ. ಒಂದು ಕಡೆ ಸ್ಟವ್ ಖಾಲಿ ಇದೆಯಲ್ಲ ಅಂದ್ಬಿಟ್ಟು, ಹಾಗೆ ಆಲೂಗಡ್ಡೆ ಕೂಡ ಬೇಯೋದಕ್ಕೆ ಇಟ್ಕೊಳ್ಳೋಣ ಅಂತಂತಂದ್ಬಿಟ್ಟು ಆಲೂಗಡ್ಡೆ ಕೂಡ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಕಟ್ ಮಾಡಿ. ಹಾಗೆ ರಸಮ್ಗೆ ಹುಣಸೆಹಣ್ಣು ನೆನೆಸಿಟ್ಕೊಳ್ಳೋಣ ಅಂತಂತಂದ್ಬಿಟ್ಟು ಹುಣಸೆಹಣ್ಣು ಕೂಡ ನೆನೆಸಿಡ್ತಾ ಇದ್ದಾರೆ. ಬೆಲ್ಲ ಚಚ್ಕೊಂಬಿಡೋಣ ಬೇಳೆ ಬೇಯೋಷ್ಟೊತ್ತಿಗೆ ಅಂತಂತಂದ್ಬಿಟ್ಟು ಬೆಲ್ಲ ಚಚ್ಕೊತಾ ಇದ್ದಾರೆ. ಬೆಲ್ಲನೂ ಎಷ್ಟು ಹಾಕಬೇಕು ಏನು ಅಂತ ಕೇಳ್ತಾ ಇದ್ದೆ ನಾನು. ಒಂದು ಕಡೆ ಬೇಳೆನೂ ಬೇಯಿತು. ಹಾಗೆ ಅದನ್ನು ತುಂಬಾ ಬೇಯಿಸ್ಕೊಬಾರ್ದು, ಹೇಗೆ ಬೇಯಿಸ್ಕೊಬೇಕು ಅಂತಂತಂದ್ಬಿಟ್ಟು ನಮ್ಮ ಅಕ್ಕನೇ ಕೇಳೋಣ ಇರಿ, ಅವರೇ ಹೇಳ್ತಾರೆ ಬೇಳೆ ಹೇಗೆ ಬೇಯಿಸ್ಕೊಬೇಕು, ಯಾವ ಹದದಲ್ಲಿ ಬೇಯಿಸ್ಕೊಬೇಕು ಅಂತ. ನೋಡಿ, ಬೇಳೆ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ. ನಾನು ಅದಕ್ಕೆ ಅಕ್ಕನ ಕೇಳ್ತಾ ಇದ್ದೆ, ಬೇಳೆ ಇಷ್ಟೊಂದು ಬೇಯಬೇಕಾ ಅಂತಂತಂದ್ಬಿಟ್ಟು. ಈಗ ಇದಕ್ಕೆ ಬೆಲ್ಲದ ಪಾಕ ಮಾಡಿಕೊಂಡು ಪಾಕವನ್ನು ಫಿಲ್ಟ್ರ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಳ್ಬೇಕಂತೆ. ಯಾಕೆ ಅಂತಂದರೆ ಬೆಲ್ಲದಲ್ಲಿ ಒಂದೊಂದು ಸ್ವಲ್ಪ ಮಣ್ಣಿನ ಥರ ಸಿಗೋದು, ಇಲ್ಲ ಕಬ್ಬಿನ ಜಲ್ಲೆದು ನಾರು ಅದು ಎಲ್ಲ ಸಿಗುತ್ತಲ್ವ, ಈಗ ಅದಕ್ಕೋಸ್ಕರ ಬೇಡ ಅಂತಂತಂದ್ಬಿಟ್ಟು ನೋಡಿ ಬೆಲ್ಲನ ಕಾಯೋದು ಸ್ವಲ್ಪ ಬಿಸಿ ಮಾಡ್ಕೊಳೋದಕ್ಕೆ ಪಾಕ ಮಾಡೋದಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರಂತೆ. ಇದೆಲ್ಲ ಬೆಲ್ಲ ಎಲ್ಲ ಕರಗಬೇಕು ನೀಟಾಗಿ. ಬೆಲ್ಲ ಎಲ್ಲ ಕರಗಿದ ನಂತರ ಸ್ವಲ್ಪ ನೀರು ಹಾಕ್ಕೊಬೇಕು, ಒಂದು 1/4 ಗ್ಲಾಸಷ್ಟು. ಅಕ್ಕ ಹೇಳಿದ್ರಲ್ವ ಆಗಲೇ, ಅಷ್ಟೇನೆ. ಒಂದು ಕಡೆ ಆಲೂಗಡ್ಡೆ ಕೂಡ ವಿಜಿಲ್ ಬರ್ತಾ ಇದೆ. ವಿಜಿಲ್ ಬಂತು, ಸೈಡ್ಗೆ ತೆಗೆದಿಟ್ಬಿಟ್ಟು ಈಗ ಬೇಳೆನೂ ಬೆಲ್ಲದ ಪಾಕ ಹೊಂದ್ಕೊಳ್ಬೇಕು. ಹಾಗಾಗಿ ಒಂದು ಬಾಣಲಿ ಆದರೂ ಸರಿನೇ, ಇಲ್ಲ ಪಾತ್ರೆ ಆದರೂ ಸರಿನೇ, ನಾನು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಬೆಲ್ಲ ಕರಗಿದೆಯಲ್ವ, ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡು ಬಿಡೋಣ. ಕೆಲವರೆಲ್ಲ ಬೆಲ್ಲನ ಚಚ್ಚಿ ಬೇಳೆ ಬೇಯೋ ಟೈಮ್ನಲ್ಲಿ ನೀರನ್ನು ಬಗೆಸ್ಕೊಂಡು ನಂತರ ಅದಕ್ಕೆ ಹಾಕ್ಕೊತಾರೆ. ನಾವು ಮೊದಲು ಅದೇ ರೀತಿ ಮಾಡ್ತಾಯಿದ್ದಿದ್ದು. ಬಟ್ ಆ ರೀತಿ ಬೇಡ ಅಂತಂದ್ಬಿಟ್ಟು ನಾವು ಈಗ ಸುಮಾರು ಒಂದು 5 ವರ್ಷದಿಂದ ಈ ರೀತಿಯೇ ಮಾಡ್ತಾ ಇರೋದು ನಾವು. ಪಾಕ ಎಷ್ಟು ಬೇಕೋ ಅಷ್ಟು ಸೋಸ್ಕೊಂಡು ಅದಕ್ಕೆ ಇವಾಗ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಬೇಳೆ, ನೀರೆಲ್ಲ ತೆಗೆದಿಟ್ಟಿದ್ದೀವಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀರಿ. ನಾನು ಮಾಡೋವಾಗ ಆಲ್ಮೋಸ್ಟ್ ಈ ಥರ ಬೆಲ್ಲದ ಪಾಕ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ.
ಬೆಲ್ಲ ಚಚ್ಚಿ ಅದಕ್ಕೆ ಹಾಕ್ಬಿಡ್ತೀನಿ. ನನಗೆ ಅದೇ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಈ ಪಾಕ ಎಲ್ಲ ಮಾಡಿಕೊಂಡು ಇದೆಲ್ಲ ಲೇಟ್ ಅನಿಸುತ್ತೆ. ಬಟ್ ಬೆಲ್ಲ ಅದರಲ್ಲಿ ಕರಗಿರೋದಿಲ್ಲ. ಒಂದೊಂದು ಜಾಗದಲ್ಲಿ ಹಾಗೇ ಇರುತ್ತೆ. ಮಿಕ್ಸಿಗೆ ಹಾಕ್ಕೊಳೋದಕ್ಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಅದೇ ಒಳ್ಕಲ್ಲಲ್ಲಿ ರುಬ್ಬೋದಾದರೆ ಬೆಲ್ಲ ಇದಾಗುತ್ತೆ ಅಂತ ಹೇಳ್ಬೋದು. ಈಗ ನೀಟಾಗಿ ಎಲ್ಲ ಮಿಕ್ಸ್ ಕೊಟ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಉರಿನಲ್ಲಿ ಬೇಯೋದಕ್ಕೆ ಬಿಡಬೇಕು ಬೆಲ್ಲದ ಪಾಕದಲ್ಲೇನೆ. ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರುತ್ತೆ. ನೋಡ್ತಾ ಇದ್ರೆ ಬೇಳೆ ಇನ್ನೂ ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಅರ್ಧ ಚಿಪ್ ಕೊಬ್ಬರಿ ತೊಗೊಂಡು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು 4-5 ಏಲಕ್ಕಿ ಕೂಡ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಕೊಟ್ಕೊತಾ ಇರೋದು. ಕೊಬ್ಬರಿ ನೀವು ಆದಷ್ಟು ಬೇಳೆ ಬೇಯಿಸ್ಕೊಂಡಿರ್ತೀರಲ್ವ, ಆ ಬೇಳೆದು ಹೂರಣ ಪೂರ್ತಿ ಯೂಸ್ ಮಾಡೋದಾದರೆ ಮಾತ್ರನೇ ಅಷ್ಟಕ್ಕೆ ಹಾಕ್ಕೊಳ್ಳಿ. ಇಲ್ಲ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡು ಸ್ವಲ್ಪ ತೆಗೆದಿರ್ತೀವಿ ಅನ್ನೋದಾದರೆ ಕೊಬ್ಬರಿ ಏನು ಹಾಕ್ಕೊಳೋದಕ್ಕೆ ಹೋಗಬೇಡಿ, ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಇದು ಇನ್ನೂ ಆಯಿತು, ಇದನ್ನು ಆರೋದಕ್ಕೆ ಇಡಬೇಕು. ಇದು ಆರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಅದಕ್ಕೆ ಮೈದಾ ಹಿಟ್ಟಿಂದು ಇದು ಬೇಕಲ್ವ, ಹೂರಣ ಇಟ್ಕೊಂಡು ತಟ್ಟೋದಕ್ಕೆ, ಅದನ್ನು ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ಈರುಳ್ಳಿ ಎಲ್ಲ ಮುಟ್ಟೋದಕ್ಕಿಂತ ಮುಂಚೆನೇ ಕಲಿಸ್ಕೊಳ್ಬೇಕು. ಮೇಯ್ನ್ ಇರೋದೇ ಮೈದಾ ಹಿಟ್ಟು, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಾಗೆ ಎಷ್ಟು ತೊಗೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಅಕ್ಕ ಮೆಜರ್ಮೆಂಟ್ ಕೂಡ ಹೇಳಿದ್ರು. ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ. ಏನು ಕಲರೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಮಾಡೋವಾಗ ಗೊತ್ತಾಗುತ್ತೆ ಅದ್ರ ಕಲರು. ಹಾಗೆ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಇದನ್ನು ನೀಟಾಗಿ ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ತಟ್ಟೋದಕ್ಕಾಗೋದಿಲ್ಲ ಒಬ್ಬಟ್ಟು. ಅತಿ ತೀರ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇದು ಚೆನ್ನಾಗಿ ಕಲಿಸ್ಕೊಂಡ್ವಿ ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ಬೋದು. ಬಟ್ ಚಿರೋಟಿ ರವೆ ಈಗ ಇರಲಿಲ್ಲ ಮನೇಲಿ, ಹಾಗಾಗಿ ಇರೋದ್ರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಬರೀ ಮೈದಾ ಹಿಟ್ಟನ್ನೇ ಕಲಿಸ್ತಾ ಇದ್ದಾರೆ. ನೋಡಿ ಚೆನ್ನಾಗಿ ಹೇಗೆ ನಾದ್ತಾ ಇದ್ದಾರೆ ನೋಡಿ. ಯಾರ ಮೇಲಾದರೂ ಕೋಪ ಇದ್ದರೆ ದಯವಿಟ್ಟು ಈ ಕೆಲಸ ಅವ್ರಿಗೆ ಕೊಡಿ. ಮಾಡೋವಾಗ ಎಷ್ಟು ಚೆನ್ನಾಗಿ ಅವ್ರು ಈ ಥರ ಗುದ್ದಿ 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 ಮಾಡ್ತಾರೋ ಅದನ್ನು, ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿದಷ್ಟು ಕೂಡ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಹೊಡಿಬೋದು ಮೈದಾ ಹಿಟ್ಟನ್ನು ಆರಾಮಾಗಿ, ಕೋಪ ಇರೋರನ್ನ ನೋಡ್ಕೊಂಡು. ಅಕ್ಕ ನೀನು ಹಾಗೆ ಮಾಡ್ತಾ ಇದೀಯ ಅನಿಸುತ್ತೆ. ಫೈನಲ್ ಆಗಿ ಇದಕ್ಕಿಂತ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಒಂದು ಸಮವಾಗಿ ಎಣ್ಣೆ ಎಲ್ಲ ಪ್ರೆಸ್ ಮಾಡಿ ಬಿಟ್ಬಿಡಬೇಕು. ಇದು ಮಿನಿಮಮ್ ಅಂದರೂ ಒಂದು 1 ಅವರ್ ನೆನೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಇದು ಕಲಸಿಟ್ಕೊಂಡಿದ್ದಾಯಿತು. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡೋಣ. ನೋಡಿದ್ರೆ ಆಲೂಗಡ್ಡೆ ಏರ್ ಕೂಡ ಹೋಗಿತ್ತು. ಇನ್ನು ಆಲೂಗಡ್ಡೆ ಸಿಪ್ಪೆ ಬಿಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಆಲೂಗಡ್ಡೆ ಸಿಪ್ಪೆ ಬಿಡಿಸ್ಕೊಳೋದಕ್ಕೆ ನೀರನ್ನೆಲ್ಲ ಬಗ್ಗಿಸಿ ಅಮ್ಮ ಹತ್ರ ಕೊಟ್ಟೆ. ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ರಸಮ್ಗೆ ಅಂತಂದ್ಬಿಟ್ಟು ಸ್ಟವ್ ಖಾಲಿ ಇತ್ತಲ್ವ, ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ 1 ಗಂಟೆ ಆಗಿಬಿಟ್ಟಿತ್ತು. ಟೀ ಒಂದು ಸ್ವಲ್ಪ ಮಾಡ್ಕೊಂಡು ಕುಡ್ಕೊಂಡು ಹಾಗೇನೆ ರಸಮ್ಗೆ ಒಗ್ಗರಣೆ ಇಟ್ಕೊಳ್ಳೋಣ ಅಂತ ಒಂದು ಪಾತ್ರೆ ಇಟ್ಕೊಂಡ್ವಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀವಿ, 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಎಲ್ಲ ಜಾಸ್ತಿ ಇರುತ್ತೆ. ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಇದು ಕೂಡ ರೋಸ್ಟ್ ಆಗಬೇಕು, ಆ ರೀತಿ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ಥರ ರಸಮ್ ಮಾಡ್ತಾರೆ ಒಬ್ಬಟ್ಟದು, ಬಟ್ ನಾವೇ ಡಿಫ್ರೆಂಟಾಗಿ ಮಾಡ್ತೀವಿ. ನೋಡಿ ಇಷ್ಟ ಆಗ್ಬೋದು, ಮಾಡಿ ನೋಡಿ. ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಕೂಡ ಹಾಕ್ಕೊತಾ ಇದ್ದೀವಿ. ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು 1-2 ನಿಮಿಷ. ನಂತರ ನಾನು ಸ್ವಲ್ಪ ಎಳೆದು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಹಾಗೆ ಹಾಕ್ಕೊತಾ ಇದ್ದೀನಿ. ಕಡ್ಡಿ ಏನು ತೆಗಿತಾ ಇಲ್ಲ ಸೈಡಿಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆನೇ ಸ್ವಲ್ಪ ಹುಣಸೆ ಹುಳಿನ ಹಿಂಡ್ಕೊಳ್ಳೋಣ ಅಂತಂದ್ಬಿಟ್ಟು ಹುಣಸೆ ಹುಳಿ ಕಿವುಚ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗ್ಯಾಪಲ್ಲಿ ಹಿಂಗು ಕೂಡ ಹಾಕ್ಕೊಂಡಿದ್ದೀನಿ. ಹಿಂಗಿದ್ರೆ ರಸಮ್ ತಿಂದರೆ ಜೀರ್ಣ ಚೆನ್ನಾಗಾಗುತ್ತೆ. ಹಾಗಾಗಿ ಹುಣಸೆಹಣ್ಣು ಕೂಡ ಕಿವುಚ್ಕೊಂಡಿದ್ದಾಯಿತು. ಇದರ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಂಬಿಡೋಣ ಅಂದ್ಬಿಟ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ.
ಒಬ್ಬಟ್ಟಿಗೆ ರಸಮ್ಗೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಆ ನೀರನ್ನು ಬಗ್ಸಿದ್ವಲ್ಲ ಅದರೊಳಗೂ ಕೂಡ ನಾನು ಒಂದು 4 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಫ್ಲೇವರೇ ಚೆನ್ನಾಗಿರುತ್ತೆ, ರಸಮ್ದು ಟೇಸ್ಟು ಅಷ್ಟೇ, ಸ್ಮೆಲ್ಲು ಅಷ್ಟೇ. ಹಾಗಾಗಿ ಅದಕ್ಕೆ ಹಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ 2 ಟೇಬಲ್ ಸ್ಪೂನಷ್ಟು ರಸಮ್ ಪೌಡರ್ನ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದು ನೀರನ್ನು ಬಗ್ಸಿದ್ವಲ್ಲ ಕಟ್ಟು, ಅದನ್ನು ಕೂಡ ಅದಕ್ಕೆ ಬಗ್ಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಒಂದು ಸೈಡ್ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದಕ್ಕೂ ರೆಡಿ ಮಾಡಿಕೊಂಡು ಪ್ಯಾನ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಆಲೂಗಡ್ಡೆ ಕೂಡ ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀರಿ. ರಸಮ್ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ, ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿದೆ. ಫೈನಲಾಗಿ ರಸಮ್ ಕೂಡ ರೆಡಿ ಆಯಿತು. ಈಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗ್ತಾ ಬರ್ತಾಯಿದೆ. ಈಗ ರುಚಿಗೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ಪಾಕದಲ್ಲಿ ಬೇಳೆ ಒಬ್ಬಟ್ಟಿನ ಹೂರಣ, ಅದು ಕೂಡ ಆರಿತ್ತು. ಇವತ್ತು ನಮ್ಮ ಮನೆಯಲ್ಲಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಮಿಕ್ಸಿನಲ್ಲಿ ಹಾಕ್ದಿರ ಅಕ್ಕನೇ ಪಾಪ ಕಷ್ಟಪಟ್ಟು ಒಳಕಲ್ನಲ್ಲಿ ರುಬ್ಬಿಕೊಡ್ತಾ ಇದ್ದಾರೆ. ಫುಲ್ಲು ಕೂಡ ಅದರಲ್ಲೇ ರುಬ್ತಾ ಇದ್ದಾರೆ, ಏನು ಮಿಕ್ಸಿನಲ್ಲಿ ಏನೂ ಇದು ಮಾಡ್ತಾಯಿಲ್ಲ. ಆಗೆಲ್ಲ ಒಳಕಲ್ನಲ್ಲೇ ಮಾಡ್ತಾ ಇದ್ದಿದ್ದು, ತುಂಬಾ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು. ಹಾಗೆ ಈಗಲೂ ಕೂಡ ಅದೇ ರೀತಿ ಮಾಡೋಣ, ಚೆನ್ನಾಗಿರುತ್ತೆ. ಎಲ್ಲ ಆರಾಮಾಗೆ ಮಾಡೋದೇನು ಬೇಡ, ಆರಾಮಾಗಿ ಇನ್ನೂ ಟೈಮ್ ಇದೆ, ಸಂಜೆಗಲ್ವ ಊಟಕ್ಕೆ ಅಂದ್ಬಿಟ್ಟು ಅಕ್ಕಗ ಪಾಪ ಒಳಕಲ್ಲಲ್ಲೇ ಕೂತ್ಕೊಂಡು ರುಬ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಫೈನಲಾಗಿ ಎಲ್ಲ ರುಬ್ಬಿಟ್ಕೊಂಡಂತೂ ಆಯಿತು. ಎಲ್ಲ ಇನ್ನು ಮಧ್ಯಾಹ್ನ ನಾವು ಊಟ ಮಾಡಬೇಕಾಗಿತ್ತು. ನಾವು ಕೂಡ ಬೆಳಗ್ಗೆ ಕೂಡ ಟಿಫನ್ ತಿಂದಿರಲಿಲ್ಲ. ಹಾಗಾಗಿ ಹೂರಣ ಎಲ್ಲ ರೆಡಿ ಆಯಿತು. ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಹೂರಣನ ಒಂದು 2 ಟೇಬಲ್ ಸ್ಪೂನಷ್ಟು ರಸಮ್ಗೂ ಕೂಡ ಸೇರಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ರಸಮ್ನ ನೀವು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತಂತಂದ್ಬಿಟ್ಟು, ಚಿತ್ರಾನ್ನ ತಿನ್ನೋದು ಬೇಡ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಕೂಡ ಅಕ್ಕನೇ ಮಾಡ್ಕೊತಾ ಇದ್ರು. ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂಗಡಿಗೆ, ಕೇಕ್ ಪ್ಲೇಟ್ಸು ಎಲ್ಲ ತರಬೇಕಾಗಿತ್ತು, ಕೇಕ್ ಆರ್ಡ್ರ್ ಕೊಡಬೇಕಾಗಿತ್ತು. ಹಾಗಾಗಿ ಹೊರಗಡೆ ಹೋದೆ ನಾನು. ಅಕ್ಕನೇ ಪಾಪ ವೀಡಿಯೋ ಶೂಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ, ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ, ಬೇಗನೆ ಆಗಿಬಿಡುತ್ತೆ ಅಂತಂತಂದ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದಾರೆ. ಇನ್ನೊಂದು, ನನ್ನ ಮಗನಿಗೆ, ಚಿಕ್ಕ ಮಗನಿಗಂತೂ ಟೊಮೊಟೊ ಗೊಜ್ಜು ಅಂದರೆ ತುಂಬಾ ಇಷ್ಟಪಡ್ತಾನೆ. ಟೊಮೊಟೊ ಅಂದ್ರೇ ಅವನಿಗೆ ತುಂಬ ಇಷ್ಟ. ಹಾಗಾಗಿ ಅವನಿಗೂ ಇಷ್ಟ ಆಗುತ್ತೆ, ಸ್ಕೂಲಿಂದ ಬಂದರೆ ಖುಷಿಯಾಗಿ ತಿಂತಾನೆ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋದು ಬೇಡ ಅಂದ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ ಇವಾಗ. ಫೈನಲಾಗಿ ಎಲ್ಲ ಆಯಿತು, ಊಟನೂ ಮುಗಿಸ್ಕೊಂಡ್ವಿ. ಸ್ಕೂಲಿಂದ ಕೂಡ ಹುಡುಗರು ಬಂದರು. ನನ್ನ ಮಗನಿಗೆ ಬೆಳಗ್ಗೆಯಿಂದ ಯೂನಿಫಾರ್ಮ್ ಹಾಕ್ಕೊಂಡಿದ್ದ, ಹೊಸ ಬಟ್ಟೆ ಕೂಡ ಹಾಕ್ಕೊಂಡಿರಲಿಲ್ಲ. ಮನೆಗೆ ಬಂದ ತಕ್ಷಣ ಅವನಿಗೂ ಮುಖ ತೊಳೆಸಿ ರೆಡಿ ಮಾಡಿ ಊಟ ಮಾಡಿಸಿ ಕಲರ್ ಡ್ರೆಸ್ಸು ಹೊಸ ತಂದಿದ್ದನ್ನು ಹಾಕಿದ್ವಿ. ಆಮೇಲೆ ಒಬ್ಬಟ್ಟು ಸುಟ್ಬಿಡೋಣ, ಟೈಮ್ ಆಯ್ತಲ್ವಾ ಅಂತಂತಂದ್ಬಿಟ್ಟು ಒಬ್ಬಟ್ಟು ಕೂಡ ಸುಡೋದಕ್ಕೆ ಒಂದು ಕಡೆ ಹೋಗಿ ರೆಡಿ ಮಾಡಿಕೊಂಡು ಇಬ್ಬರು ಸೇರಿ ಒಬ್ಬಟ್ಟನ್ನ ಸುಡ್ತಾಯಿದ್ದೀವಿ. ಒಬ್ಬಟ್ಟನ್ನೆಲ್ಲ ಸುಟ್ಟಿದ ನಂತರ ರೈಸಿಗೆ ಇಡಬೇಕಾಗಿತ್ತು, ಹಾಗೆ ಬಜ್ಜಿ ಮಾಡಬೇಕಾಗಿತ್ತು ಇನ್ನು. ಆಮೇಲೆ ಒಬ್ಬಟ್ಟೆಲ್ಲ ಮಾಡ್ಕೊಳೋವಾಗ್ಲೇ ಆಗಲೇ ಒಬ್ಬರೊಬ್ಬರಿಗೆ ಫೋನ್ ಮಾಡಿದೆ ಇನ್ನು ಎಲ್ಲಿದ್ದಾರೆ ಅಂತ. ಆಲ್ಮೋಸ್ಟು ಟೈಮ್ 5:30 ಆಗಿತ್ತು. ಮಕ್ಕಳನ್ನು ಕೂಡ ನಾನು ಟ್ಯೂಷನ್ಗೆ ಕಳಿಸಿದ್ದೆ, ಟ್ಯೂಷನ್ಗೆ ಹೊರ್ಟು ಬರಲಿ, ಯಾಕೆಂದರೆ ಇದು ಎಕ್ಸಾಮ್ಸ್ ಟೈಮು. ಹಾಗಾಗಿ ಮನೇಲಿ ಇಟ್ಕೊಂಡ್ರೆ ಮನೇಲಿ ಆಟ ಆಡ್ಕೊಂಡೇ ಇರ್ತಾರೆ, 6:30ಗೆಲ್ಲ ಬಂದುಬಿಡ್ತಾರಲ್ವ ಕೇಕ್ ಕಟ್ಟಿಂಗ್ ಟೈಮ್ಗೆ ಅಂತಂದ್ಬಿಟ್ಟು ಟ್ಯೂಷನ್ಗೆ ಕಳಿಸಿದ್ದೆ. ಎಲ್ಲರಿಗೂ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ನಾನು ಕೇಳೋಷ್ಟೊತ್ತಿಗೇನೆ ತುಂಬಾ ಬೇಜಾರಾಯಿತು. ಒಂದು ನಿಮಿಷ ಹೇಳ್ಬೇಕು ಅಂದರೆ, ಯಾಕೆಂದರೆ ಕೆಲವರು ಬರೋದಿಲ್ಲ ಅಂತಲೇ ಹೇಳ್ಬಿಟ್ರು, ಕೆಲಸ ಇದೆ ಹಾಗೆ ಹೀಗೆ ಅಂತಂತಂದ್ಬಿಟ್ಟು. ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಸೋಮವಾರ ಸ್ಕೂಲ್ಸ್ ಇರುತ್ತೆ ಮಕ್ಕಳಿಗೆ, ಹಾಗಾಗಿ ಬರಲ್ಲ ಅಂತ. ನಾವು ಬರ್ತಾರೆ ಅನ್ನೋ ಹೋಪ್ನಲ್ಲೇ ಎಲ್ಲ ಅಡುಗೆನೂ ಮಾಡಿದ್ವಿ. ಪೂರಿ ಮತ್ತು ಹಿತ್ಕಿನ ಬೇಳೆ ಸಾಂಬಾರು ಕೂಡ ಮಾಡಿದ್ವಿ, ಅದನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಪೂರಿನ ಬಂದಾಗ ಮಾಡೋಣ, ಸಾಂಬಾರು ಮಾಡಿಟ್ಕೊಂಬಿಡೋಣ ಅಂತ ಸಾಂಬಾರು ಕೂಡ ಆಗಿತ್ತು. ನೋಡ್ತಾ ಇದ್ದೀರಲ್ಲ, ಒಬ್ಬಟ್ಟು ಕೂಡ ರೆಡಿ ಆಗ್ತಾಯಿದೆ. ನನ್ನ ಮಗ ಟ್ಯೂಷನಿಗೆ ಬಿಡು ಮಮ್ಮಿ ಅಂತ ಚಿಕ್ಕ ಮಗ ರೆಡಿ ಆದ. ದೊಡ್ಡ ಮಗ ಬೇಗ ಹೋಗ್ತಾನೆ, ಚಿಕ್ಕವನು ಸ್ವಲ್ಪ ಲೇಟಾಗಿ ಹೋಗ್ತಾನೆ. ಟ್ಯೂಷನ್ ಹೋಗಿ ಬಂದ, ಕೇಕ್ ಕೂಡ ತಂದ್ವಿ ಹೊರಗಡೆಯಿಂದ ಹೋಗಿ.
ಎಲ್ಲರೂ ಫೋಟೋ ತೆಗಿಯೋಣ ಅಂತಂದ್ಬಿಟ್ಟು ಫೋಟೋ ತೆಗಿತಾಯಿದ್ರು. ಆದ್ರೂ ಕೂಡ ಬೇಜಾರಿಲ್ಲ. ಅಕ್ಕ ಹಾಗೆ ನಮ್ಮ ಅಮ್ಮ ಅವ್ರ ಸೊಸೆ ಎಲ್ಲರೂ ಬಂದಿದ್ದರು. ಸ್ವಲ್ಪ ಲೇಟ್ ಆಯಿತು. ಇನ್ನು ನಮ್ಮ ಯಜಮಾನ್ರು ಇನ್ನೊಬ್ಬರ ಅಕ್ಕನೂ ಕೂಡ ಬಂದಿದ್ದರು. ಅವ್ರ ಮಗ ಕೂಡ ಬಂದಿದ್ದ. ಬಟ್ ನಾವು ಕೇಕ್ ಕಟ್ ಮಾಡಿಸೋಷ್ಟೊತ್ತಿಗೆ 6 ಗಂಟೆಗೆ ಕೇಕ್ ಕಟ್ ಮಾಡೋದು ಅಂದ್ಕೊಂಡ್ವಿ. 8:30 ಆಗೇ ಹೋಯ್ತು. ಫೈನಲಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದೇ ಥರ ಟೈಮ್ ಇರೋದಿಲ್ವಲ್ಲ, ಹಾಗಾಗಿ ಬೇಜಾರಾಯಿತು. ನಾನು ಕೂಡ ಕೇಕ್ ಕಟ್ ಮಾಡಿಸೋದಕ್ಕೂ ಹೋಗಲಿಲ್ಲ. ಅವ್ರ ಮಾವನೇ ಕಟ್ ಮಾಡಿಸಿದ್ರು. ನಮ್ಮ ಯಜಮಾನ್ರಿಗೂ ಸ್ವಲ್ಪ ಬೇಜಾರಾಯಿತು. ಎಲ್ಲ ಮಾಡಿ ಯಾರೂ ಬರಲಿಲ್ವಲ್ಲ ಅಂತಂತಂದ್ಬಿಟ್ಟು ಶಾರ್ಟ್ಸ್ ತಂದಿದ್ರು ಹೊಡಿಯೋದಕ್ಕೆ ಅಂತಂದ್ಬಿಟ್ಟು ಅದನ್ನು ಎಷ್ಟು ಟ್ರೈ ಮಾಡಿದ್ರು ಶಾರ್ಟ್ ಹೊಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ನಾದಿನಿ ಮಗ ನಾನು ಒಂದ್ಸರಿ ಹೊಡೆದು ನೋಡ್ತೀನಿ ಅಂತಂದ್ಬಿಟ್ಟು ಹೋಗಿ ಟ್ರೈ ಮಾಡ್ದೆ. ಅವನ ಕೈಯಲ್ಲಾಯಿತು, ಬೇರೆ ಯಾರ ಕೈಯಲ್ಲೂ ಆಗಲಿಲ್ಲ. ಯಾವ್ದು ಅಂದರೆ ಚೆನ್ನಾಗೇ ಇರಲಿಲ್ಲ ಅದು ಶಾರ್ಟ್ಸು. ಅಷ್ಟೇನು ಸೌಂಡು ಇರಲಿಲ್ಲ. ಅದರಲ್ಲಿ ಏನು ಕಲರ್ ಪೇಪರ್ಸ್ ಕೂಡ ಜಾಸ್ತಿ ಹಾಕಿರಲಿಲ್ಲ. ಇನ್ನು ಫೈನಲಾಗಿ ಬರ್ಡೇ ಅಂತೂ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಕೇಕ್ ಕಟ್ಟಿಂಗ್ ಮುಗೀತು. ಅವರು ಅಣ್ಣ ತಮ್ಮಂದಿರೆಲ್ಲ ಕೇಕ್ ತಿನ್ಸೋದ್ರಲ್ಲೇ ಬ್ಯುಸಿಯಾಗಿದ್ದರು. ನಾನು ಹೋಗಲಿಲ್ಲ, ಬೇಜಾರಾಯಿತು. ಇನ್ನೂ ಬರಬೇಕಾಗಿರೋರು ಬರಲಿಲ್ವಲ್ಲ ಅಂತಂತಂದ್ಬಿಟ್ಟು. ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ಕೂಡ. ಸೊ ಹಾಗಾಗಿ ಇನ್ನು ಅಕ್ಕ ಇನ್ನೊಬ್ರು ಬರಬೇಕಾಗಿತ್ತು. ಹೆಬ್ಬಾಳದಲ್ಲಿದ್ದೀನಿ ಅಂದರು. ಅವ್ರನ್ನೂ ಕರ್ಕೊಂಬರೋದಕ್ಕೆ ನಮ್ಮ ಯಜಮಾನ್ರ ಅಕ್ಕನ ಮಗ ಬಂದಿದ್ದನಲ್ವ, ಅವನನ್ನ ಕಳಿಸ್ಕೊಟ್ರಿ. ಅವನು ಹೋಗಿ ಕರ್ಕೊಂಬಂದ. ಹಾಗೆ ಅವ್ರ ಅಜ್ಜಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಅವರು ಅಜ್ಜಿ ಪಾಪ ಗಿಫ್ಟ್ ತಂದಿದ್ರು ಅವನಿಗೋಸ್ಕರ ಅಂತಂತಂದ್ಬಿಟ್ಟು ಗಿಫ್ಟ್ ಕೂಡ ಪ್ರೆಸೆಂಟ್ ಮಾಡಿದ್ರು ಅವನಿಗೆ. ಹಾಗೆ ಅವರ ಅಣ್ಣ ತಮ್ಮಂದರು ಕೂಡ ಏನೋ ಗಿಫ್ಟು ತಂದಿದ್ರು ಪ್ಯಾಕ್ ಮಾಡಿಸ್ಕೊಂಡು. ಅದನ್ನು ಕೂಡ ಕೊಡ್ತಾಯಿದ್ರು ಅವನಿಗೆ. ಅವನಿಗೂ ಖುಷಿ ಆಯಿತು. ಯಾರು ಬರದೇ ಇದ್ರೂ ಬಂದಿರೋರಾದ್ರೂ ಆ ರೀತಿ ಗಿಫ್ಟ್ ಕೊಟ್ಟಾಗ ಅವನಿಗೊಂಥರ ಖುಷಿ. ಚಿಕ್ಕ ಮಕ್ಕಳಿಗೆಲ್ಲ ಅದೇ ಅಲ್ವಾ ಒಂಥರ ಖುಷಿ ಆಗೋದು. ಈ ಒಂದು ಪೆನ್ ಕೊಟ್ಟರು ಕೂಡ ಅದು ದೊಡ್ಡದು ಅನಿಸುತ್ತೆ. ಫೈನಲ್ಲಾಗಿ ಇನ್ನೇನೆಲ್ಲ ಮುಗೀತು. ಹಾಗೆ ಬಜ್ಜಿ ಕೂಡ ಹಾಕಬೇಕಾಗಿತ್ತು. ಅಕ್ಕ ಒಳಗಡೆನೇ ಬಜ್ಜಿ ಹಾಕ್ತೀನಿ ಅಂತಂದ್ಬಿಟ್ಟು ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಅವನಿಗೆ ವಿಶ್ ಮಾಡಿ ಹೋಗಿ ಒಳಗಡೆ ಬಜ್ಜಿ ಎಲ್ಲ ಸುಟ್ಟರು. ಬಟ್ ಮುದ್ದೆ ಮಾಡಲಿಲ್ಲ, ಪೂರಿ ಮಾಡಿದ್ವಿ. ಪೂರಿ ಸಾಗು, ಒಬ್ಬಟ್ಟು, ಅನ್ನ, ರಸಮ್ಮು, ಆಲೂಗಡ್ಡೆ ಪಲ್ಯ, ಕೋಸಂಬರಿ ಎಲ್ಲ ಆಯಿತು. ಎಲ್ಲರೂ ಕೇಕ್ ಕಟ್ ಮಾಡಿದಾದ್ಮೇಲೆ ಎಲ್ಲ ಅವನಿಗೆ ತಿನ್ನಿಸಿ ವಿಶ್ ಮಾಡಿದ್ರು. ನಂತರ ಊಟಕ್ಕೆ ಕೂತ್ಕೊಂಡು ಎಲ್ಲರಿಗೂ ಊಟ ಬಡಿಸ್ತಾಯಿದ್ದೀನಿ. ಒಂದು ಕಡೆ ಊಟ ಮಾಡ್ತಾಯಿದ್ದಾರೆ. ನಾನು ಕೂಡ ಆಮೇಲೆ ಹೋಗಿ ಕೇಕ್ನ ತಿನ್ನಿಸ್ದೆ ಅವನಿಗೆ ವಿಶ್ ಮಾಡಿ. ಸೊ ಅವ್ನಿಗೆ ಸ್ವಲ್ಪ ಕೆಮ್ಮು ಬೇರೆ ಇತ್ತು. ಹಾಗಾಗಿ ಕೇಕನ್ನ ಜಾಸ್ತಿ ತಿನ್ನಿಸ್ಬೇಡಿ ಅಂತ ಹೇಳ್ತಾ ಇದ್ದೆ. ಅವನು ಸ್ವೀಟ್ ಅಂದರೆ ಇಷ್ಟ, ಹಾಗಾಗಿ ತಿಂತಾನೆ. ಮಕ್ಕಳಿಗೆಲ್ಲ ಅಷ್ಟೇ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಮಕ್ಳಿಗೆ ಇಷ್ಟ ಆಗೋದೆಲ್ಲನೂ ಬೇಡದೇ ಇರೋವಂಥ ಫುಡ್ಡೇ. ಕೇಕು, ಚಾಕ್ಲೇಟು ಇವೆಲ್ಲನೂ ಅಷ್ಟೇನೆ. ಹಾಗೆ ನಮ್ಮ ಯಜಮಾನ್ರ ಅಕ್ಕನ ಮಗ ಅಂತ ಹೇಳಿದ್ನಲ್ವ, ಸೊ ಇವನೇ. ಅವನು ಕೂಡ ವಿಶ್ ಮಾಡ್ದ. ಅವನಿಗೆ ಗಿಫ್ಟ್ ತರಕ್ಕೆ ಹೋಗಿದ್ದ. ಸೊ ಲೇಟ್ ಆಯ್ತು ಅವ್ನು ಬರೋದು. ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದಾನೆ. ಫೈನಲಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬಾ ಖುಷಿಯಾಗಿತ್ತು ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಬಂದಿದ್ದಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಮನೇಲಿ ಜನ ಇದ್ದರೆ ಒಂಥರ ಸಂತೋಷ ಇರುತ್ತೆ. ಎಲ್ಲರೂ ಒಂದು ಕೂಡು ಕುಟುಂಬ ಅಂತಂತಂದಾಗ ಎಲ್ಲರೂ ಇದ್ದಾಗ ಒಂದು ಖುಷಿ ಇರುತ್ತೆ. ಯಾವಾಗಲೂ ನಾವು ಇರೋರೇ ಇರ್ತೀವಿ, ಬಟ್ ಎಲ್ಲರ ಜೊತೆ ಇರೋದು ಒಂದು ಖುಷಿನೇ ಬೇರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.